ಈ ಕಾಡು ದೊಡ್ಡ ದೊಡ್ಡ ಕಾಡು ಬೆಟ್ಟದಲ್ಲಿ ಸಿಕ್ಕುವಂತ ಒಂದು ನೇತ್ರಮೂಲಿ ಅಂತ ಒಂದು ಎಲೆ ಇದು. ಇದು ನೋಡಿ ನಂದಿ ಬಟ್ಲು ಹೂವು ಅಂತ ಇದೆ ಹೆಸರು. ನಂದಿ ಬಟ್ಲು ಹೂವು ಇದು ಬಂದು ಕಣ್ಣನ್ನ ತೆಂಪುಗೆ ಮಾಡ್ಕೊಳತ್ತೆ, ತೆಂಪು ಮಾಡತ್ತೆ. ಕಣ್ಣು ಉರಿ ಆಗಲಿ ಏನೇ ಆಗಲಿ ಸಿರಿ ಮಾಡಂತ ಒಂದು ನೇತ್ರಮೂಲಿ. ಇದು ತುಂಬೆ ಗಿಡದ ಹೂವು. ಇದು ತುಂಬೆ ಹೂವು ಅಂತಾರೆ ಇದಕ್ಕೆ. ಈ ತುಂಬೆ ಹೂವನ್ನ ಇದರಲ್ಲಿ ಹಾಕ್ತೀವಿ. ಮತ್ತೆ ಇದು ನೋಡಿ ಪೀತರೋಗಿಣಿ ಅಂತ ಈ ಬೇರುಗಳು ನೋಡಿ ಹೇಗಿರುತ್ತೆ. ಪೀತರೋಗಿಣಿ ಅಂತ ಇದು ಅಂಗಡಿಯಲ್ಲಿ ನಾಟಿ ಅಂಗಡಿ ಸಿಕ್ಕತ್ತೆ. ಔಷಧಿ ಮರ ಅಂಗಡಿಯಲ್ಲಿ ಇದೆಲ್ಲ ಸಿಕ್ಕತ್ತೆ. ಪೀತರೋಗಿಣಿ ಅಂತ ಒಂದು ಔಷಧಿ. ಆಮೇಲೆ ಒರಿಜಿನಲ್ ನಾವಾಗಿ ಹೋಗಿ ಎಲ್ಲೆಣ್ಣೆ ಆಡ್ಸ್ಕೊಂಡು ಬಂದಿರುವಂತ ಎಣ್ಣೆ. ಇದು ಒರಿಜಿನಲ್. ಇದು ಕಣ್ಣಿಗೆ ಬಿಡಬೇಕಾಗಿರುವಂತ ಎಣ್ಣೆ. ತುಂಬಾ ಚೆನ್ನಾಗಿರಬೇಕು ಎಳ್ಳೆಣ್ಣೆ. ಈ ತರ ಒಂದ್ 2 ಲೀಟರ್ ತಗೊಂಡ್ ಬಂದಿದೀವಿ. ಅದ್ರ ನಂತರ ತುಂಬಾ ಮುಖ್ಯವಾದ ಒಂದು ಪಾತ್ರ ಬೇಕಂದ್ರೆ ಇದು ಕಾಪರ್ ಪಾತ್ರದಲ್ಲೇ ಇದು ಮಾಡಬೇಕು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮುರಳಿ ಮಾತಾಡ್ತಾ ಇದ್ದೀನಿ. ಪಾರಂಪರ್ಯ ಸಿದ್ಧ ವೈದ್ಯ, ಗಿಡಮೂಲಿಕೆ ವೈದ್ಯ. ಇವತ್ತು ಗಿಡಮೂಲಿಕೆ ವೈದ್ಯದಿಂದ ಕಣ್ಣಿಗೆ ಒಂದು ತೈಲ ಹೇಗೆ ತಯಾರು ಮಾಡೋದಂತ ನಿಮಗೆ ಅದಕ್ಕೆ ತೋರಿಸ್ಕೊಳ್ತಾ ಇದ್ದೀನಿ. ಕಣ್ಣಿಗೆ ಸವರ ಟೈಪಲ್ಲಿ ತೈಲಗಳಿರುತ್ತೆ, ಡ್ರಾಪ್ಸ್ಗಳಿರುತ್ತೆ. ಅದರಲ್ಲಿ ಇದೊಂಥರ ಇದು ತುಂಬಾ ಅದ್ಭುತವಾದ ಒಂದು ಕಣ್ಣಿನ ಡ್ರಾಪ್ಸ್. ಈ ಕಣ್ಣಲ್ಲಿ ಎಷ್ಟೋ ತರ ಕಾಯಿಲೆಗಳು ಬರುತ್ತೆ. ಈ ಕಾಯಿಲೆ ಬರಕ್ ಮುಂಚೆನೆ ಇದನ್ನ ನೀವು ಬೆಳೆಸ್ಕೊಂಡು ಬಂದ್ರೆ ಇದು ಕಣ್ಣಲ್ಲಿ ಮುಂದಕ್ಕೆ ಒಂದು 40, 50, 60 ವಯಸ್ಸು ಆದ ಮೇಲೇನು ಈ ಕಣ್ಣು ತುಂಬಾ ಚೆನ್ನಾಗಿರತ್ತೆ. 80 ಏಜ್ ಆದ್ರೂ ಈ ಕಣ್ಣು ಬಂದು ತುಂಬಾ ಚೆನ್ನಾಗಿರುತ್ತೆ. ಒಬ್ಬರಿಗೆ ಕಣ್ಣು ತುಂಬಾ ಇಂಪಾರ್ಟೆಂಟ್. ಕಣ್ಣು ಚೆನ್ನಾಗಿದ್ರೇನೆ ಎಲ್ಲ ಕಡೆ ನಾವು ಏನ್ ಬೇಕಾದ್ರೂ ಒಂದು ಒಳ್ಳೆ ಕೆಲಸ ಮಾಡಕ್ಕೆ, ಒಂದು ಪಾಠ ಎಲ್ಲ ಕೊಡಕ್ಕೆ, ಬುಕ್ಸ್ ಓದಕ್ಕೆ, 4 ಜನ ಒಳ್ಳೆಯವ್ರ ನೋಡಕ್ಕೆ ಇದೆಲ್ಲ ಕಣ್ಣು ಬೇಕಾಗತ್ತೆ. ಆ ಕಣ್ಣು ಬಂದು ಕರೆಕ್ಟ್ ಆಗಿ ಕಾಪಾಡಿಸ್ಕೋಬೇಕಂದ್ರೆ ಈ ಕಣ್ಣಲ್ಲಿ ರೋಗ ಬಂದ್ರ ಮೇಲೇನೆ ಈ ಡ್ರಾಪ್ಸ್ ಬಿಡಬೇಕಂದ್ರೆ ಆ ತರ ಎಲ್ಲ ಏನಿಲ್ಲ. ಇದಕ್ಕೆ ಮುಂಚೆನೆ ವಾರಕ್ಕೆ 1-2 ಸಾರಿ ಈ ತರ ಕರೆಕ್ಟ್ ಆಗಿ ಬಳಸ್ಕೊಂಡ್ ಬಂದ್ರೆ ಒಂದು 12-15 ವಯಸ್ಸಿಂದ ಮೇಲ್ಗಡೆ ಇರೋರಿಗೆಲ್ಲ ಇದನ್ನ ಈ ಕಣ್ ಡ್ರಾಪ್ಸ್ ವಾರಕ್ಕೆ 2 ಸಾರಿ ಬಳಸ್ಕೊಂಡ್ ಬಂದ್ರೆ ಕಣ್ ಪವರ್ ತುಂಬಾ ಚೆನ್ನಾಗಿರತ್ತೆ. ಕಣ್ಣಲ್ಲಿ ಬರುವಂತ ಏನೇ ತೊಂದರೆ ಆದ್ರೂ ಮುಂದಕ್ಕೆ ಬರಲ್ಲ. ನೋಡಿ ಈ ಗಿಡಮೂಲಿಕೆಗಳು ನೇತ್ರಮೂಲಿ ಅಂತ. ಈ ಕಾಡು ದೊಡ್ಡ ದೊಡ್ಡ ಕಾಡು ಬೆಟ್ಟದಲ್ಲಿ ಸಿಕ್ಕುವಂತ ಒಂದು ನೇತ್ರಮೂಲಿ ಅಂತ ಒಂದು ಎಲೆ ಇದು. ಇದು ನೋಡಿ ನಂದಿ ಬಟ್ಲು ಹೂವು ಅಂತ ಇದೆ ಹೆಸರು. ನಂದಿ ಬಟ್ಲು ಹೂವು ಇದು ಬಂದು ಕಣ್ಣನ್ನ ತೆಂಪುಗೆ ಮಾಡ್ಕೊಳತ್ತೆ, ತೆಂಪು ಮಾಡತ್ತೆ. ಕಣ್ಣು ಉರಿ ಆಗಲಿ ಏನೇ ಆಗಲಿ ಸಿರಿ ಮಾಡಂತ ಒಂದು ನೇತ್ರಮೂಲಿ. ಇದು ತುಂಬೆ ಗಿಡದ ಹೂವು. ಇದು ತುಂಬೆ ಹೂವು ಅಂತಾರೆ ಇದಕ್ಕೆ. ಈ ತುಂಬೆ ಹೂವನ್ನ ಇದರಲ್ಲಿ ಹಾಕ್ತೀವಿ. ಮತ್ತೆ ಇದು ನೋಡಿ ಪೀತರೋಗಿಣಿ ಅಂತ ಈ ಬೇರುಗಳು ನೋಡಿ ಹೇಗಿರುತ್ತೆ. ಪೀತರೋಗಿಣಿ ಅಂತ ಇದು ಅಂಗಡಿಯಲ್ಲಿ ನಾಟಿ ಅಂಗಡಿ ಸಿಕ್ಕತ್ತೆ. ಔಷಧಿ ಮರ ಅಂಗಡಿಯಲ್ಲಿ ಇದೆಲ್ಲ ಸಿಕ್ಕತ್ತೆ. ಪೀತರೋಗಿಣಿ ಅಂತ ಒಂದು ಔಷಧಿ. ಆಮೇಲೆ ಒರಿಜಿನಲ್ ನಾವಾಗಿ ಹೋಗಿ ಎಲ್ಲೆಣ್ಣೆ ಆಡ್ಸ್ಕೊಂಡು ಬಂದಿರುವಂತ ಎಣ್ಣೆ. ಇದು ಒರಿಜಿನಲ್. ಇದು ಕಣ್ಣಿಗೆ ಬಿಡಬೇಕಾಗಿರುವಂತ ಎಣ್ಣೆ. ತುಂಬಾ ಚೆನ್ನಾಗಿರಬೇಕು ಎಳ್ಳೆಣ್ಣೆ. ಈ ತರ ಒಂದ್ 2 ಲೀಟರ್ ತಗೊಂಡ್ ಬಂದಿದೀವಿ. ಅದ್ರ ನಂತರ ತುಂಬಾ ಮುಖ್ಯವಾದ ಒಂದು ಪಾತ್ರ ಬೇಕಂದ್ರೆ ಇದು ಕಾಪರ್ ಪಾತ್ರದಲ್ಲೇ ಇದು ಮಾಡಬೇಕು. ನೋಡಿ ಈ ಕಾಪರ್ ಪಾತ್ರದಲ್ಲಿ ಇದು ಮಾಡಬೇಕು. ಬೇರೆ ಸ್ಟೀಲ್ ಪಾತ್ರ, ಅಲ್ಯೂಮಿನಿಯಂ ಪಾತ್ರದಲ್ಲಿ ಯಾವುದಲ್ಲಿ ಇದನ್ನ ಮಾಡಕ್ಕೆ ಹೋಗಬಾರ್ದು. ಇದನ್ನ ನೋಡಿ ನೇತ್ರಮೂಲಿ. ಈ ನೇತ್ರಮೂಲಿನ ಈ ಕಾಪರ್ ಪಾತ್ರದಲ್ಲಿ ಇದನ್ನ ಹಾಕ್ತಾ ಇದೀನಿ. ಈ ನೇತ್ರಮೂಲಿ ಅಷ್ಟೊಂದು ಒಳ್ಳೆ, ಈ ಕಣ್ಣಿಗೆ ತುಂಬಾ ಎನರ್ಜಿ ಕೊಡೋದು. ಕಣ್ ಡ್ರೈ, ಕಣ್ಣಲ್ಲಿ ಉರಿ, ಮತ್ತೆ ಕಣ್ಣಲ್ಲಿ ಗೀಚ್ ಕಟ್ಟೋದು. ನೋಡಿ ಇದರಲ್ಲಿ ಈ ನೇತ್ರಮೂಲಿ ಎಲೆನ ಇದು ಕಾಪರ್, ಒರಿಜಿನಲ್ ಕಾಪರ್ ಒಂದು ಪಾತ್ರದಲ್ಲಿ ಹಾಕಿದೀವಿ. ಈ ಪಾತ್ರದಲ್ಲಿ ಹಾಕಿದ ತಕ್ಷಣ ನೆಕ್ಸ್ಟ್ ನಂದಿ ಬಟ್ಲು ಹೂವು ಅಂತ ಇದರಲ್ಲಿ ಹಾಕ್ತಾ ಇದೀವಿ. ನಂದಿ ಬಟ್ಲು ಹೂವು ಇದರಲ್ಲಿ ಹಾಕ್ತಾ ಇದೀವಿ ನೋಡಿ. ಮತ್ತೆ ತುಂಬೆ ಹೂವು ಇದ್ರ ಜೊತೆಗೆ ಹಾಕ್ತಾ ಇದೀವಿ. ಮತ್ತೆ ಪೀತರೋಗಿಣಿ ಅಂತ ಒಂದು ಬೇರು ಇದ್ರ ಒಳಗಡೆ ಹಾಕ್ತಾ ಇದೀನಿ. ಇದೆಲ್ಲ ಆದ್ಮೇಲೆ ಒಳ್ಳೆ ಒಂದು ಎಳ್ಳೆಣ್ಣೆ, ಗಾಣದಿಂದ ಆಡ್ಸ್ಕೊಂಡ್ ಬಂದಿರುವಂತ ಒಂದು ಎಳ್ಳೆಣ್ಣೆ. ಇದು ಒರಿಜಿನಾಲಿಟಿ ಆಗಿ ಇರಬೇಕು. ನಾವೇ ನಿಂತ್ಕೊಂಡು ಬಂದು, ಇಲ್ಲ ಮನೆಯಲ್ಲಿ ಎಲ್ಲೂ ಇದ್ರೆ ಅದನ್ನು ಹುಚ್ಚಲ್ಲಿದ್ರೆ ನೀವು ಆಡ್ಸ್ಕೊಂಡು ಬರ್ಬೋದು. ನೋಡಿ ಈ ತರ
ಈ ಎಳ್ಳೆಣ್ಣೆ ಹಾಕ್ತಾ ಇದೀನಿ ನೋಡಿ. ಅದೇ ತರ ಇದು 2 ಲೀಟ್ರು. ಕಣ್ಣಲ್ಲಿ ಬರುವಂತ 96 ಕಾಯಿಲೆಗೆ ಇದು ತುಂಬಾ ಇಂಪಾರ್ಟೆಂಟ್. ಇದು ಕಣ್ಣು ಬಂದ್ರನೆ ಹಾಕ್ಬೇಕು ಅಂತ ಏನಿಲ್ಲ, ಅದಕ್ಕೆ ಮುಂಚೆಯಿಂದಾನೆ ಇದನ್ನ ಇವಾಗ ಹಲ್ಲು ಹೆಂಗೆ ಡೈಲಿ ಉಜ್ಜಿತೀವೋ, ಮುಖ ಹೆಂಗೆ ಡೈಲಿ ತೊಳಿತೀವೋ ಅದೇ ತರ ಬಂದು ವಾರಕ್ಕೆ 2 ಸರಿ ಇದನ್ನ ಕಣ್ಣಿಗೆ 2 ಡ್ರಾಪ್ಸ್ ಬಿಟ್ಕೊಂಡು ಬಂದ್ರೆ ಮುಂದಕ್ಕೆ ಒಂದು ಏಜ್ ಆದ್ಮೇಲೆ ಯಾರಿಗೂ ಏನ್ ಕಣ್ಣಂತ ತೊಂದರೆದಲ್ಲಿ ಬರಲ್ಲ. ಗ್ಲಾಸ್ ಹಾಕಂಗಿಲ್ಲ, ಕನ್ನಡಿ ಹಾಕಂಗಿಲ್ಲ, ಮತ್ತೆ ಕಣ್ಣಿಗೆ ಸಂಬಂಧಪಟ್ಟ ರೋಗ ಬಂದ್ರೂ ಇದು ಕಣ್ಣಲ್ಲಿ ಬರಲ್ಲ ಅಂತ ಒಂದು ಔಷಧಿ ಇದು ನೋಡಿ. ಎಳ್ಳೆಣ್ಣೆದು ಇದು ನೋಡಿ, ಡೈಲಿ ಒಂದು ಒಳ್ಳೆ ಕಡ್ಡಿ ತಗೊಂಡು ಡೈಲಿ ಇದನ್ನ 3 ಸಾರಿ ಕಲಸಿ ಬಿಟ್ಟು ಮತ್ತೆ ತೆಳ್ಳಗಿರೋದ ಬಟ್ಟೆನ ಕಟ್ಬಿಟ್ಟು ಬಿಸಿಲಲ್ಲಿ ಇಡಬೇಕು. 21 ದಿನ ಇದನ್ನ ಇಡಬೇಕು. 21 ದಿನ ಆದ್ಮೇಲೆ ಕ್ಲೀನ್ ಆಗಿ ಒಂದು ಬಟ್ಟೆದಲ್ಲಿ ಬಡಿಸ್ಬಿಟ್ಟು ಇದು ಒಂದು ಬಾಟಲ್ ಹಾಕೊಂಡು ಡೈಲಿ ವಾರಕ್ಕೆ 2 ಸಾರಿ ಈ ಕಣ್ಣಿಗೆ ಬಿಟ್ಕೊಂಡು ಬಂದ್ರೆ ಕಣ್ಣಲ್ಲಿ ಮುಂದೆಗೆ ಏನ್ ತೊಂದರೆ ಬರಲ್ಲ. ಕಣ್ಣಲ್ಲಿ ಬರುವಂತ ಕಾಯಿಲೆಗಳು ಯಾವುದೋ ಒಂದು ನಿಮಗೆ ಬರಲ್ಲ. ಇದೊಂದು ಅದ್ಭುತವಾದ ಒಂದು ಮೆಡಿಸಿನ್ ಇದು ನೋಡಿ. ಈ ಮೆಡಿಸಿನ್ ಬಂದು 30 ml ಬರುತ್ತೆ. ಇದು ಬಂದು ನಿಮಗೆ 200 ರೂಪಾಯಿ. ಇದು ತುಂಬಾ ಇದು ನೋಡಿ, ಇದು ಬಂದು ನಿಮಗೆ 2 ತಿಂಗಳು ಮೇಲೆ ಇದು ಬರುತ್ತೆ ಅಂತ ಒಂದು ಔಷಧಿ ಇದು. ಯಾಕಂದ್ರೆ ಇದು ಬೇರೆ ಕಡೆ ನಾನು ಜಾಸ್ತಿ ಅಮೌಂಟ್ ಕೊಟ್ಟು ತಗೊಳ್ತಾ ಇದೆ, ಅದು ತಗೊಂಡು ಬೇರೆಯವರಿಗೆ ನಾನು ಮಾರ್ತಾ ಇದೆ. ಇದನ್ನ ನಾನೇ ತಯಾರು ಮಾಡಿದ್ದೀನಿ. ನೀವು ಇದು ಬೇಕಾಗಿರೋರು ಪ್ರತಿಯೊಬ್ಬರ ಮನೆಯಲ್ಲೂ ಇದೊಂದು ಬೇಕು. ಈ ಕಣ್ಣಿನ ಔಷಧಿ ಅನ್ನೋದು ಒಂದು ಪ್ರತಿಯೊಬ್ಬರ ಮನೆಯಲ್ಲೂ ಸಣ್ಣ ಮಕ್ಕಳಿಂದ ಏಜ್ ಅವ್ರ ತನಕ ಇದನ್ನು ಬೇಕು ಅಂತ ಒಂದು ಔಷಧಿ ಇದು ಬಂದು 30 ml 200 ರೂಪಾಯಿ. ಇದು ಬೇಕಾಗಿರೋರು ಇದು ತಗೋಬಹುದು. ಇದೇ ವಿಡಿಯೋನ ನೀವು ನಿಮ್ಮ ಅಕ್ಕಪಕ್ಕ ಈ ಎಲೆಗಳೆಲ್ಲ ಸಿಕ್ಕಿದ್ರೆ ನೀವು ಮಾಡ್ಕೋಬಹುದು. ಅಕಸ್ಮಾತ್ ನಿಮ್ ಕೈಲಿ ಮಾಡಕ್ ಆಗಿಲ್ಲ ಅಂದ್ರೆ ನನ್ನ ಹತ್ರ ನೀವು ತಗೋಬಹುದು. ಈ ನಾನು ಪೂರ್ತಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೀನಿ. ಆದ್ರೂ ನಿಮ್ ಕೈಲಿ ಮಾಡಕ್ ಆಗದೇ ಇರೋರು ಇದನ್ನ ನೀವು ತಗೊಂಡು ಮನೇಲಿ ಇಟ್ಕೋಬಹುದು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ.